ಅಂತಂದ್ರೆ ಈ ನಾಡಿನೊಳಗ ಹಾನಗಲ್ಲ ಗುರುಕುಮಾರ ಶಿವಯೋಗಿ, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರು. ಅವರು ಏನು ಮಾಡಿದ್ರು ಅಂತಂದ್ರೆ ಒಮ್ಮೆ ಒಂದು ಟ್ರೈನ್ ಒಳಗೆ ಹೊರಟಿದ್ರಲ್ಲ. ಕೇಳ್ರಿ ಎಷ್ಟು ಅದ್ಭುತ ಅದ. ಬಹಳ ಮಂದಿ ನೀವು ಗದಗಕ್ಕೆ ಹೋದ್ರಿ ಅಂತಂದ್ರೆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಹೋಗಿ ಬಂದಿರಿ, ಹೌದಿಲ್ಲ? ಅದು ಹೆಂಗ್ ಹುಟ್ಟಿತು ಅನ್ನೋದು ನಿಮಗೆ ಗೊತ್ತದನ? ಅದು ಏನು ಪರಂಪರೆಯಿಂದ ಬಂದಿರುವಂತಹ ಮಠ ಅಲ್ಲದು, ಅದು ನಟ್ಟ ನಡಬರ್ಕ ಸ್ಥಾಪನೆಗೊಂಡಿರುವಂತಹ ಮಠ. ಆ ಹಾನಗಲ್ಲ ಗುರುಕುಮಾರ ಸ್ವಾಮಿಗಳವರು ಟ್ರೈನ್ ಒಳಗೆ ಕುಂತು ಹೊರಟಿರ್ಬೇಕಾದ್ರೆ ಅವರು ಮುಂದೆ ಭಿಕ್ಷಾಕ ಬಂದರಂತ ಕಣ್ಣಿಲ್ಲಾರದ ಅಂಧ ಮಕ್ಕಳು. ಕಣ್ಣಿಲ್ಲಾರದ ಅಂಧ ಮಕ್ಕಳು ಏನಂತ ಬಂದು, ಯಪ್ಪ ಹೊಟ್ಟೆ ಹಸದದು, ಊಟ ಮಾಡಿ 3 ದಿನ ಆಯ್ತು, ಏನಾದರೂ ಒಂದಿಷ್ಟು ದಾನ ಮಾಡ್ರಿ, ಧರ್ಮ ಮಾಡ್ರಿ ಅಂತ ಅನ್ಕೊಂತ ಬಂದಿದ್ರು. ಒಬ್ಬೊಬ್ಬರು ಹಂಗ ಬೇಡಿದ್ರೆ ಒಬ್ಬೊಬ್ಬರು ಒಂದೊಂದು ತಮಗೆಷ್ಟರ ಮಟ್ಟಿಗೆ ಗೀತೆಗಳು ಬರ್ತಾವು, ಹಾಡು ಬರ್ತಾವು, ಅದನ್ನ ಹಾಡ್ಕೊಂತ ಭಿಕ್ಷಾ ಬೇಡ್ತಿದ್ರು. ಮೊದಲೆಲ್ಲ ಭಿಕ್ಷಕರು ಬಂದಾಗ ಹಾಡ್ತಿದ್ರು, ಶಿವಪ್ಪ ಕಾಯೋ ತಂದೆ 3 ಲೋಕ ಸ್ವಾಮಿ ದೇವ, ಹಸಿವು ಇನ್ನೂ ತಾಳಲಾರೆ ಭಿಕ್ಷಾ ನೀಡೆಯ ಅಂತ ಹಾಡ್ತಿದ್ರು. ಇಲ್ಲೋ ಆ ಹಾಡನ್ನ ಕೇಳಿದಾಗ ಹಾನಗಲ್ಲ ಗುರುಕುಮಾರ ಸ್ವಾಮಿಗಳಿಗೆ ಇಷ್ಟು ನೋವು ಅನಿಸ್ತಂತ. ಹೇ ಭಗವಂತ, ಕಣ್ಣಿಲ್ಲಾರದ ಮಕ್ಕಳನ್ನ ನೀ ಕೊಟ್ಟಿ, ಆದ್ರೆ ಎಷ್ಟು ದಿನ ಅಂತ ಹಿಂಗ ಭಿಕ್ಷಾ ಬೇಡ್ಕೊಂತ ಅಡ್ಡಾಡಬೇಕು? ಆದ್ರೆ ಅವರಿಗೆ ಜ್ಞಾನ ಕೊಟ್ಟಿ, ಬುದ್ಧಿ ಕೊಟ್ಟಿ, ಮಧುರವಾದ ಧ್ವನಿ ಕೊಟ್ಟಿ, ಆದ್ರೆ ಅವರು ಭಿಕ್ಷಾ ಬೇಡಿ ತಿನ್ನುವಂಗಾಗಬಾರದು. ಅವರ ಕಾಲಿನ ಮ್ಯಾಗ ಅವರು ನಿಲ್ಲಬೇಕು ಅಂತ ತಿಳ್ಕೊಂಡು ಆ ಕ್ಷಣದೊಳಗೆ ಒಂದು ಸಂಕಲ್ಪವನ್ನ ಮಾಡಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಸಂಗೀತ ಶಾಲೆಯನ್ನು ತೆಗಿಬೇಕು ಅಂತ ತಿಳ್ಕೊಂಡು ಮೊಟ್ಟ ಮೊದಲ ಸಂಗೀತ ಶಾಲೆಗೆ ಶ್ರೀಕಾರ ಹಾಕಿದ ಮಹಾತ್ಮ ಈ ನಾಡಿನೊಳಗೆ ಯಾರಾದರೂ ಇದ್ರೆ ಅದು ಹಾನಗಲ್ಲ ಗುರುಕುಮಾರ ಸ್ವಾಮಿಗಳು ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಪೂಜ್ಯರು ಏನ್ ಮಾಡಿದ್ರು ಅಂತಂದ್ರೆ ಮುಂದೆ ಜೋಯಿಸರ ಹಳ್ಳಿಗೆ ಹೋಗ್ತಾರೆ. ಆ ಹಳ್ಳಿಗಳಲ್ಲಿ ಹೋಗಿ 2 ಮಕ್ಕಳನ್ನು ಕರ್ಕೊಂಡು ಬಂದು ಅವುಗಳಿಗೆ ವಿದ್ಯಾ ಕೊಡ್ತಾರೆ. ಆ ವಿದ್ಯಾ ಕೊಟ್ಟ ಬಳಿಕ ಇನ್ನ ಅವ್ರದೇ ಆದಂತ ಒಂದು ಗರಡಿ ಬೇಕಲ್ಲ, ಅಲ್ಲಿ ಇಲ್ಲಿ ಬರೀ ನಮ್ಮ ಜೊತೆಗೆ ತಿರುಗಾಡ್ಕೊಂಡು ಹೋದ್ರೆ ಸಾಲೋದಿಲ್ಲ, ಅವ್ರದೇ ಆಗಿರುವಂತಹ ಒಂದು ಪುಣ್ಯಾಶ್ರಮವನ್ನು ಹುಟ್ಟು ಹಾಕಬೇಕು ಅಂತ ತಿಳ್ಕೊಂಡು ಗದಗ ಮಹಾನಗರಕ್ಕೆ ಬರ್ತಾರೆ. ಗದಗ ನಗರ ಮಹಾನಗರಕ್ಕೆ ಬಂದಾಗ ಪಂಚಾಕ್ಷರಿ ಗವಾಯಿಗಳು ಅಂತ ಅವರನ್ನ ಅವರು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ವಿದ್ಯಾ ಸಂಗೀತವನ್ನ ಕಲಿಸಿದ್ರು. ಪಂಚಾಕ್ಷರಿ ಮಹಾಗವಾಯಿಗಳು ಬಹಳ ದೊಡ್ಡ ಸಂಗೀತ ಕಲಾವಿದರು, ಬಹಳ ದೊಡ್ಡ ಪುಣ್ಯಾತ್ಮರು, ತಪಸ್ವಿಗಳು, ಗುರುಲಿಂಗ ಜಂಗಮ ಪ್ರೇಮಿಗಳು. ಆದ್ರೆ ಅವರು ಹುಟ್ಟು ಕುರುಡ್ರು, ಇದು ಮೊದಲು ನಿಮಗೆ ನೆನಪಿರಲಿ. ಪಂಚಾಕ್ಷರಿ ಗವಾಯಿಗಳು ಅವರು ಹುಟ್ಟು ಕುರುಡ್ರು. ಅವರು ಗದಗಕ್ಕೆ ಬಂದ್ರು. ಅಲ್ಲಿ ಒಬ್ಬ ಧಾನಿ ಇದ್ದ, ಯಾರು ಅಂತಂದ್ರೆ ಬಸರಿ ಗಿಡದ ವೀರಪ್ಪ ಅಂತ ಒಬ್ಬ ಧಾನಿ ಇದ್ದ. ಆ ಪಂಚಾಕ್ಷರಿ ಗವಾಯಿಗಳವರು ಬಂದು ಬಸರಿ ಗಿಡದ ವೀರಪ್ಪನವರು ಮನೆಗೆ ಹೋದ್ರಂತ. ವೀರಪ್ಪನವರು ಬಹಳ ಭಕ್ತಿಯಿಂದ ಬಸರಿ ಗಿಡದ ವೀರಪ್ಪನವರು ಪಂಚಾಕ್ಷರಿ ಗವಾಯಿಗಳನ್ನ ಒಳಗೆ ಕರೆದು ಕುಂದರಿಸಿದ್ರು. ಸ್ನಾನ ಪೂಜೆ ಪ್ರಸಾದ ಆತು. ಆಗ ಅಪ್ಪ ಆಗರ್ಭ ಶ್ರೀಮಂತ ನಾನು, ನಮ್ಮಿಂದ ನಿಮಗೇನಾಗಬೇಕು ಹೇಳ್ರಿ ಅಂದಾಗ, ವೀರಪ್ಪ ನಾನೊಂದು ಸಂಗೀತ ವಿದ್ಯಾಲಯವನ್ನ ಕಟ್ಟಬೇಕು ಅಂತ ಮಾಡೀನಿಪ್ಪ, ಒಂದು ಶಾಲೆಯನ್ನ ತೆಗಿಬೇಕು ಅಂತ ಮಾಡೀನಿ, ಒಂದಿಷ್ಟು ನನಗೆ ಜಾಗ ಬೇಕಾಗ್ಯದ, ನೀವು ದೊಡ್ಡ ಶ್ರೀಮಂತ, ಒಂದು 2 ಎಕರೆ ಭೂದಾನವನ್ನ ನೀ ಮಾಡದಿ ಅಂತಂದ್ರೆ ನಿನ್ನ ಹೆಸರು ಭೂಮಿ ಮ್ಯಾಗ ಸೂರ್ಯ ಚಂದ್ರನಿರೋ ತನಕನೂ ಉಳಿತದಪ್ಪ, ದೊಡ್ಡ ಮನಸ್ಸು ಮಾಡಿ ದಾನ ಮಾಡು ಅಂತಂದು ಒಳನೆ ಬಸರಿ ಗಿಡದ ವೀರಪ್ಪ ಯಾವಾಗ ಪಂಚಾಕ್ಷರಿ ಗವಾಯಿಗಳು ಹೇಳ್ತಾರ ಅವಾಗ ಒಳಗೆ ಹೋಗಿ ಹೆಂಡತಿ ಕೇಳ್ತೀನಿ ಅನ್ಲಿಲ್ಲ, ಮಕ್ಕಳನ್ನ ಕೇಳ್ತೀನಿ ಅನ್ಲಿಲ್ಲ, ಕಾಕಾದೇರು ಕೇಳ್ತೀನಿ ಅನ್ಲಿಲ್ಲ, ಅಣ್ಣ ತಮ್ಮರನ್ನ ಕೇಳ್ತೀನಿ ಅನ್ಲಿಲ್ಲ. ನಿಮ್ಮಂಥವ್ರ ಮನೆಗೆ ನಾವು ಯಾರು ಬಂದ್ರೆ ಒಂದು 10,000 ರೂಪಾಯಿ ಬೀರ್ಲಿಂಗಪ್ಪನ ಜಾತ್ರೆಗೆ ಕೊಡ್ರಿ ಅಂತಂದ್ರೆ ಒಳಗೆ ಹೋಗಿ ಕೇಳಿ ಬರ್ತೀನಿ ಅಂತಿರ್ತೀರಿ. ಒಳಗೆ ಹೋಗಿ ಕೇಳಿ ಬರ್ತೀನಿ ತಡ್ರಿ, ಏನ್ ಅವ್ರು ಉಣ್ಣಂದ್ರೆ ಉಣ್ತೀರೇನು? ಒಳಗೆ ಹೋಗಿ ಕೇಳಿ ಬರ್ತೀನಿ ತಡ್ರಿ ಅಂತ ತಿಳ್ಕೊಂಡು ಒಳಗೆ ಹೋಗಿ ಕೇಳೋದು ಅಲ್ಲ. ಮತ್ತ ಹಿಂಗ ಜಾತ್ರೆ ಮಾಡ್ತಾರಂತ, ಬಾಗೇವಾಡಿ ಸ್ವಾಮಿಗಳು ಪುರಾಣಕ್ಕೆ ಬಂದಾರಂತ, ಒಂದು 10,000 ರೂಪಾಯಿ ಪಟ್ಟಿ ಬೇಡಕತ್ತಾರೆ, ಹೆಂಗ ಮಾಡ್ಲಿ ಅಂದುಗಳೇನೆ ಆ ಪುಣ್ಯಾತಗಿತ್ತಿ ಚಲೋ ಇದ್ರ ಅರ್ಥಕ್ಕದ. ಆ ಪುಣ್ಯಾತಗಿತ್ತಿ ಚಲೋ ಇತ್ತು ಅಂತಂದ್ರೆ ಅಯ್ಯ ಎಲ್ಲೆಲ್ಲರ ಕುಡ್ದು ಹಾಳು ಮಾಡಿ ಬರ್ತಿ ಅಲ್ಲ. ಭಂಡಾರದ ಒಡೆಯ ನಮ್ಮಪ್ಪ ಬೀರಲಿಂಗನ ಜಾತ್ರೆ ಬರೇ ಹಂಗ ಜಾತ್ರೆ ಮಾಡಕತ್ತಿಲ್ಲ, ಅಜಾತ ನವಲಗುಂದ ನಾಗಲಿಂಗನ ಪುರಾಣ ಹಚ್ಚಾರ ಅಂತಂದ್ರೆ 10 ಅಲ್ಲ 20,000 ರೂಪಾಯಿ ಕೊಡು ಅಂತ ಹೇಳು ಹೆಣ್ಮಕ್ಳು ಇದ್ರ ಅದು ಪುಣ್ಯಾಪ.
ಹೌದಿಲ್ಲ? 10 ಅಲ್ಲ 20,000 ರೂಪಾಯಿ ಕೊಡು, ದೇವ್ರೇನು ಕೊಟ್ಟಾನ? ರಗಡು ಕೊಟ್ಟಾನ. ಎಲ್ಲರೂ ಹೋಗಿ ಹಾಳು ಮಾಡೋಕ್ಕಿಂತಲೂ ಇಂಥ ಪುಣ್ಯದ ಕೆಲಸಕ್ಕೆ ಕೊಟ್ಟರೆ ಪುಣ್ಯ ಬರ್ತದೆ ಅಂತ ಹೇಳು ಹೆಣ್ಮಕ್ಳಿದ್ರೆ ಅದು ಪುಣ್ಯಪ್ಪ. ಅದನ್ನು ಬಿಟ್ಟು ಕೇಳಿದುಗಳೇನೆ ಒಳಗೆ ಕರೆದ ಕೃಷ್ಣ ಸ್ವಾಟಿ ತೀದು ನಿನ್ನ ಹೆಣ ಎತ್ತಿ ಅವ್ರು ಹಂಗ ಬರ್ತಾರ. ದಿನಕ್ಕೊಂದೊಂದು ಜಾತ್ರೆ ಇಟ್ಕೊಂಡು ಕೊಡುವನು. ಬಂಗಾರ 1,40,000 ರೂಪಾಯಿ ಆಗ್ಯದ. ಈಗ ಆ 10,000 ರೂಪಾಯಿ ನನಗೆ ಕೊಡು, ಮತ್ತೆ ನೀ ಎಲ್ಲರ ಕೊಟ್ಟೆ ಅಂದ್ರೆ ಮತ್ತೆ ನಿನ್ನ ಗೆಬ್ಬಿಗೆ ಹೊಡಿತೀನಿ ಅಂದ ಹೆಣ್ಮಗಳ ಮನಿ ಒಳಗಿತ್ತು ಅಂತಂದ್ರೆ ಎಲ್ಲರ ದಾನ ಮಾಡಕ್ಕಾಗ್ತದನ್ರಿ? ದಾನ ಮಾಡಕ್ಕಾಗೋದಿಲ್ಲ. ಹೌದಿಲ್ಲ? ಒಂದು ಮನಿತನದೊಳಗೆ ದಾನ ಧರ್ಮ ನಡಿಬೇಕಾಗಿತ್ತು ಅಂತಂದ್ರೆ ಕೇವಲ ಒಬ್ಬರಿಂದ ಸಾಧ್ಯ ಇಲ್ಲ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪೂದು ಶಿವಂಗೆ. ಸತಿಪತಿಗಳು ಒಂದಾಗದೆ ಇರುವ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ, ಅಮೃತದೊಳು ವಿಷ ಬೆರೆಸಿದಂತೆ. ಆಗ ಬಸರಿಗಿಡದ ವೀರಪ್ಪ ಗುರುಗಳು ಹೇಳಿದ ತಕ್ಷಣ ನಾ ಅವರನ್ನು ಕೇಳ್ತೀನಿ ಇವರನ್ನು ಕೇಳ್ತೀನಿ ಅಂತ ಅನ್ಲಿಲ್ಲ. 106 ಎಕರೆ ಜಮೀನುದಾರ ಬಸರಿಗಿಡದ ವೀರಪ್ಪ, ಯಪ್ಪ ನೀವು 1-2 ಎಕರೆ ಬೇಡ್ತೀರಲ್ಲಪ್ಪ, ಮುಂದೆ ಅದು ಬೆಳೀತು ಅಂತಂದ್ರೆ 2 ಎಕರೆ ಸಾಲುದಿಲ್ಲ. ಮುಂದೆ ನನ್ನ ಮನಸ್ಸು ಹೆಂಗಿರ್ತದ ಗೊತ್ತಿಲ್ಲ. ನಾ ಸತ್ತ ಬಳಿಕ ನನ್ನ ಮಕ್ಕಳು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. 1 ಎಕರೆ 2 ಎಕರೆ ಬೇಡ್ರಪ್ಪ, ಈ 5 ಎಕರೆ ದಾನ ನಾ ಮಾಡ್ತೀನಿ, ಅದನ್ನು ತಗೊಂಡು ಬಿಡ್ರಿ ಅಂತ ತಿಳ್ಕೊಂಡು ಬಸರಿಗಿಡದ ವೀರಪ್ಪನವರು 5 ಎಕರೆ ದಾನ ಮಾಡಿದ್ರಂತೆ. ಯಾರಿಗೆ? ಪಂಡಿತ ಪಂಚಾಕ್ಷರಿ ಗವಾಯಿಗಳವರಿಗೆ. ಬಹಳ ಸಂತೋಷ ಪಟ್ಟರು ಪಂಚಾಕ್ಷರಿ ಗವಾಯಿಗಳು. ವೀರಪ್ಪ ಬಹಳ ಮಂದಿ ಏನೇನೋ ಹೇಳಿದ್ರು ನಿನ್ನ ಬಗ್ಗೆ, ಬಹಳ ಜಿಪುಣದನ್ರಿ, ಉಂಡ ಕೈಲಿಕ್ಕಾಗಿ ಹೊಡಿದಿಲ್ಲ, ಅವನಿಂದ ನೀವು ಏನು ಇಚ್ಛಾ ಮಾಡ್ತೀರಿ ಅದೆಲ್ಲ ಸುಳ್ಳಾಕದಂತ ಹೇಳಿದ್ರು. ಆದ್ರೆ ನೀ ಕೊಟ್ಟಿಲ್ಲೋ ಅಂತಂದುಗಳೇನೆ. ಅಪ್ಪ ಅವ್ರು ಹೇಳಿದ್ದ ಕರೆ, ಆದ್ರೆ ನಿನಗೆ ಮಾತ್ರ ನಾ ಕೊಟ್ಟಿನಿ, ಇನ್ನೊಬ್ಬರಿಗೆ ನಾ ಏನೂ ಕೊಟ್ಟಿಲ್ಲ ಅಂದ. ಆಗ ಪಂಚಾಕ್ಷರಿ ಗವಾಯಿಗಳು ಹೇಳ್ತಾರಂತ, ಮತ್ತೆ 5 ಎಕರೆ ಭೂಮಿ ದಾನ ಮಾಡಿ ಅಂತಂದ್ರೆ ಮತ್ತ ಅದಕ್ಕೆ ನಿನ್ನ ಹೆಸರು ಇಡ್ತೀವಿ ಅಂದ್ರು. ಹೌದಿಲ್ಲ? ಈಗ ನೋಡ್ಬೇಕು ನೀವು, 50 ರೂಪಾಯಿ ಕೊಟ್ಟು ಜೇರ್ ಕರೆತು ಓದಿ ಹೇಳಲಿಲ್ಲ ಅಂತಂದ್ರೆ ಅವನು ಬಿಟ್ಟಿದೆ ನೀವು? ಅವನು ಬಿಟ್ಟಿದೆ ನೀವು? 50 ರೂಪಾಯಿ ಕೊಟ್ಟಿನಿ ಯಾಕಡೆ ಬಡ್ಕೊಂಡು ಕೊಟ್ಟೆ ನಾನು ಓದಿ ಹೇಳಿ ನಮ್ಮಲ್ಲಿ ಓದಿ ಹೇಳಿಸೋತಕ್ಕೂ ನಾವು ಬಿಡುದಿಲ್ಲ. ಆದ್ರೆ 5 ಎಕರೆ ಭೂಮಿ ಕೊಟ್ಟ ಒಂದು ಹೆಸರು ಹಾಕಬೇಕು ಅಂತ ತಿಳ್ಕೊಂಡು ಪಂಚಾಕ್ಷರಿ ಗವಾಯಿಗಳು ಹೇಳಿದ್ರೆ ಬಸರಿಗಿಡದ ವೀರಪ್ಪ ಅಂದಂತ, ನಾ ಕೊಟ್ಟೀನಿ ಅನ್ನೋದು ಅದು ನಿಮಗೆ ಗೊತ್ತಿರಬೇಕು, ಅದು ನನಗೆ ಗೊತ್ತಿರಬೇಕೆ ಹೊರತು ನನ್ನ ಹೆಸರು ಹಾಕ್ತೀನಿ ಅಂತಂದ್ರೆ ನಾ 5 ಎಕರೆ ಭೂಮಿ ದಾನ ಮಾಡುದಿಲ್ಲ ಅಂದ. 5 ಎಕರೆ ಭೂಮಿ ದಾನ ಮಾಡುದಿಲ್ಲ ಅಂದ. ಇವತ್ತು ದಾನಿಗಳನ್ನ ನೆನಪಿಸ್ಕೊಂತ ಹೋದ್ರೆ ಅದ ಒಂದು 11 ದಿನ ಆಗಿ ಹೋಗ್ಬಿಡುತ್ತದೆ. ಹೌದಿಲ್ಲ? ಇವತ್ತು ಬಿಜಾಪುರ, ಇವತ್ತು ಏನು ನೀವು BLD ಸಂಸ್ಥೆಯನ್ನು ನೀವು ಏನು ನೋಡಕತ್ತೀರಲ್ಲ, ಅದು ಯಾರ ಜಾಗ ಅಂತಂದ್ರೆ ಸಜ್ಜನ್ ಬಂಗಾರಮ್ಮನವರ ಜಾಗ. ಜೋರಾಗಿ ಚಪ್ಪಾಳೆಯನ್ನು ತಟ್ರಿ. ಆ ಸಜ್ಜನ ಬಂಗಾರಮ್ಮನವರು ದೊಡ್ಡ ಮನಸ್ಸು ಮಾಡದೆ ಇದ್ರ ಬಂತನಾಳದ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಂತನಾಳದ ಸಂಗರಬಸವ ಸ್ವಾಮಿಗಳು ಹೋಗಿ ಆ ತಾಯಿ ಬೇಡಿದ್ರೆ, ಪಾಪ ತಾಯಿ ಮಕ್ಕಳಿಲ್ಲ, ಮರಿ ಇಲ್ಲ, ಪಾಪ ಗುರುಗಳು ಬೇಡ್ಯಾರ ಅಂತ ತಿಳ್ಕೊಂಡು ಗುರುಗಳಿಗೆ ದಾನ ಮಾಡಿದ್ಲಿ. ಇವತ್ತು ಎಷ್ಟು ಹೆಮ್ಮರವಾಗಿ ಬೆಳೆದದ. ಇವತ್ತಷ್ಟೇ ಅಲ್ಲ, ಬೆಳಗಾವಿಗೆ ಹೋದ್ರೆ KLE ಪ್ರಭಾಕರ ಕೋರೆ ಆಸ್ಪತ್ರೆ ಅಂತ ನೀವು ದೊಡ್ಡದಾಗಿ ನೋಡ್ತಾ ಇದ್ದೀರಿ. ಅದು ಯಾರ ಪುಣ್ಯ ಅಂತ ಕೇಳಿದ್ರೆ ಸಿರಸಂಗಿ ಲಿಂಗಣ್ಣ ದೇಸಾಯಿಯವರ ಪುಣ್ಯ. ಆದ್ರೆ ಆ ಪುಣ್ಯಾತ್ಮ ಎಲ್ಲಿಯೂ ಕೂಡ ಒಂದು ಫೋಟೋ ಹಾಕೊಳ್ಳಿಲ್ಲ, ತನ್ನ ಹೆಸರು ಇಟ್ಟುಕೊಳ್ಳಿಲ್ಲ. ಆದ್ರೆ ಪಂಚಾಕ್ಷರಿ ಗವಾಯಿಗಳು ಬಸರಿಗಿಡದ ವೀರಪ್ಪ ತನ್ನ ಹೆಸರು ಬ್ಯಾಡ್ ಅಂತಾನ ಅಂತಂದ್ರೆ ಆದ್ರೆ ಅವ್ರ ಮನಸ್ಸು ಒಪ್ಪಲಿಲ್ಲ. ಅದನ್ನು ಹೋಗಿ ಗುರುಗಳಿಗೆ ಹೇಳ್ತಾರೆ, ಅಪ್ಪ 5 ಎಕರೆ ಭೂಮಿ ದಾನ ಮಾಡ್ಯಾನ, ತನ್ನ ಹೆಸರು ಹಾಕೊಳ್ಳಕ್ ಒಲ್ಲೆ ಅಂತಾನ ಅಂತಂದುಗಳೇನೆ. ಅವಾಗ ಪೂಜ್ಯರು ಹೇಳ್ತಾರಂತ, ಅವರು ಬ್ಯಾಡ ಅಂದ್ರೂ ಸಹಿತ ಅವರನ್ನ ಸ್ಮರಿಸಬೇಕಾಗಿದ್ದು ನಿಮ್ಮ ಕರ್ತವ್ಯ. ಈಗ ಆ ಭೂ ಪೂಜೆಯನ್ನ, ಆ ಸಂಗೀತ ಶಾಲೆಯನ್ನ ನೀವು ತಯಾರು ಮಾಡಬೇಕಾದ್ರೆ ಭೂಮಿ ಪೂಜೆ ಅಂತ ಮಾಡ್ತೀರಲ್ಲ, ಅದನ್ನ ಹಂಗ ಮಾಡಕ್ ಹೋಗ್ಬೇಡ್ರಿ. ಒಂದಿಷ್ಟು ಸಂಘಟನೆ ಬೇಕಾಗ್ತದ. ನೀವೆಲ್ಲ ಏನ್ ಮಾಡಬೇಕು ಅಂತಂದ್ರೆ ಸುಮಾರು ಒಂದು 21 ದಿನಗಳ ಪರ್ಯಂತ 40 ವಾರ್ಡದ ವೀರೇಶ್ವರ ಶರಣರ ಪುರಾಣವನ್ನ ಹಚ್ಚಿರಿ. ಯಾರ್ದು? 40 ವಾರ್ಡದ ವೀರೇಶ್ವರ ಮಹಾಶರಣರ ಪುರಾಣ. ಯಾಕ? ಅವಾಗ ಅವ್ರು ಹೇಳಿದ್ರಂತ ಪೂಜ್ಯರು, ಭೂಮಿ ದಾನ ಮಾಡಿದವನ ಹೆಸರೇನು? ಬಸರಿಗಿಡದ ವೀರಪ್ಪ. ಅಂದ್ರೆ ವೀರಪ್ಪ ಅಲ್ಲಿ ಬತ್ತಿಲ್ಲಿ ಹೆಸರು. ಪುರಾಣ ಹಚ್ಚಿದ್ಯಾರ್ದು? 40 ವಾರ್ಡದ ವೀರೇಶ್ವರ ಶರಣರದು. ಆ ವೀರೇಶ್ವರ ಶರಣರ ಪುರಾಣ ಮಂಗಲಕ್ಕೆ ನಾವೆಲ್ಲ ಬರ್ತೀವಿ, ಭೂಮಿ ಪೂಜೆ ಮಾಡೋನು. ಆ ಪುರಾಣ ಮಾಡಿದ ಒಂದು ನೆನಪಿಗೋಸ್ಕರ ಅಲ್ಲಿ ಏನಂತ ಹೆಸರಿಡುದು ಅಂತಂದ್ರೆ
ವೀರೇಶ್ವರ ಪುಣ್ಯಾಶ್ರಮ ಅಂತ ಹೆಸರಿಡೋನು ಅಂತ ಒಂದು ತೀರ್ಮಾನ ಆಯ್ತು. ವೀರೇಶ್ವರ ಪುಣ್ಯಾಶ್ರಮ ಅಂತ ಹೆಸರಿಡೋನು ಅಂತ ತೀರ್ಮಾನ ಆಯ್ತು. ಈ ಪ್ರಕಾರ ಹಾನಗಲ್ಲ ಕುಮಾರಸ್ವಾಮಿಗಳವರ ಆಶೀರ್ವಾದವನ್ನು ಪಡ್ಕೊಂಡು ಪಂಡಿತ ಪಂಚಾಕ್ಷರಿ ಗವಾಯಿಗಳವರು ಕಟ್ಟಿ ಬೆಳೆಸಿದ ಸಂಸ್ಥೆ ಯಾವುದು ಅಂತಂದ್ರೆ ಅದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಅಂತಹ ವೀರೇಶ್ವರ ಪುಣ್ಯಾಶ್ರಮದ ಪಂಚಾಕ್ಷರಿ ಗವಾಯಿಗಳ ನಂತರ ಬಂದಂತವ್ರು ಯಾರು ಅಂತಂದ್ರೆ ಆತನೇ ಪುಟ್ಟರಾಜ. ಆತನೇ ಪುಟ್ಟರಾಜ. ಆ ಪುಟ್ಟರಾಜರ ಬಗ್ಗೆ ನಿಮಗೆ ಸ್ವಲ್ಪ ನಾ ಹೇಳ್ತೀನಿ. ಅಂದ್ರೆ ಅವರ ಈ ಪುರಾಣ ಬರೆದಿದ್ದು ಈಗಲ್ಲ. ಆ ಪಂಡಿತ ಪುಟ್ಟರಾಜರು ಹುಟ್ಟು ಕುರುಡರಲ್ಲವರು. ಏನ್ರಿ? ಹುಟ್ಟು ಕುರುಡರಲ್ಲವರು. ಅವ್ರಿಗೆ ಕಣ್ಣಿತ್ತು. ಯಾರ ಮಗ ಅಂತಂದ್ರ ದೇವರ ಹೊಸಪೇಟೆಯ ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ರೇವಯ್ಯ ಸಿದ್ದಮ್ಮರ ಪವಿತ್ರವಾದ ಗರ್ಭದಲ್ಲಿ ಹುಟ್ಟಿದಾತ. ಯಾರು? ಪುಟ್ಟಯ್ಯ. ಜಂಗಮ ಮನೆತನದೊಳಗೆ ಹುಟ್ಟದ. ಬಹಳ ದಿನದ ಮ್ಯಾಗ ಮಕ್ಕಳಾದು. ಪುಟ್ಟಯ್ಯ 1 ವರ್ಷದ ಮಗ, 2 ವರ್ಷದ ಮಗ, 3-4 ವರ್ಷದ ಮಗ ಆದ ಮ್ಯಾಗ ಅಲ್ಲೇನಾತು ಅಂತಂದ್ರೆ ಮೊದಲೆಲ್ಲ ಈ ಜಡ್ಡು ಬಹಳ ಬರ್ತಿದ್ದು. ಬಹುಶಃ ನಾವು ಸಣ್ಣವರಿದ್ದಾಗ ನಮಗೆ ಗೊತ್ತಿತ್ತು ಕಾಲ್ರಾ ಅಂತ ಬಹಳ ಬರ್ತಿತ್ತು. ಅವಾಗ ಪ್ಲೇಗ್ ಅಂತ ಬಹಳ ಬರ್ತಿತ್ತು. ಆ ಕಾಲ್ರಾ ಬರ್ತಿತ್ತು, ಪ್ಲೇಗ್ ಅಂತ ಬರ್ತಿತ್ತು. ಆಗಿನ ಮಕ್ಕಳಿಗೆ ಏನು ಕಾಡ್ತಿತ್ತು ಅಂತಂದ್ರೆ ಕಣ್ಣು ಬ್ಯಾನಿ ಬಹಳ ಕಾಡ್ತಿತ್ತು. ಅವಾಗ ಪುಟ್ಟರಾಜರ ಇತಿಹಾಸವನ್ನು ಓದುತ್ತಾ ಇರಬೇಕಾದ್ರೆ ಕಣ್ಣು ಬ್ಯಾನಿ ಬಂದು ಅಂತಂದ್ರೆ ಕಣ್ಣು ಕೆಪಾಗಾಗಿ ಕಣ್ಣು ಮುರಿತಿತ್ತು. ಹಗಲ ರಾತ್ರಿ ಮಕ್ಕಳು ಅಳತಿದ್ದು, ಚಿಟ್ಟು ಚಿಟ್ಟು ಚೀರಿ ಚೀರಿ ಅಳತಿದ್ದು. ಆದ್ರೆ ಪುಟ್ಟರಾಜರಿಗೆ ಕಣ್ಣು ಬ್ಯಾನಿ ಬಂತು. ಕಣ್ಣು ಬ್ಯಾನಿ ಬಂದ ತಕ್ಷಣ ಪಾಪ ಪುಟ್ಟರಾಜ ಊಟ ಬಿಟ್ಟ, ನಿದ್ದೆ ಬಿಟ್ಟ, ಎಲ್ಲಾನು ಬಿಟ್ಟ. ಕಣ್ಣೀರು ಹಾಕಿ ಅಳ್ಳಾಕತ್ತು. ಚಿಟ್ಟು ಚಿಟ್ಟು ಚೀರಿ 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 ಅಳ್ಳಾಕತ್ತು. ಪಾಪ ಹಡದ ತಾಯಿ ಸಿದ್ದಮ್ಮನಿಗೆ ಬಹಳ ನೋವಾತು. ಯಾವ ತಾಯಿ ಮಕ್ಕಳ ಹತ್ರ ಎಂದೂ ಕೂಡ ಸಮಾಧಾನದಿಂದಿರುವುದಿಲ್ಲ. ಮಕ್ಕಳು ನಗನಗ್ತಾ ಇರಬೇಕು, ಹೊಟ್ಟೆ ತುಂಬ ಉಣಬೇಕು, ತಿನ್ನಬೇಕು, ಹಠ ಮಾಡಬೇಕು, ಕಾಡಬೇಕು, ಬೇಡಬೇಕು. ಅವಾಗ ತಂದೆ ತಾಯಿಗೆ ಸಂತೋಷ ಆಗ್ತದೆ. ಆದ್ರೆ ಆಡುವಂತಹ ಮಗ, ಉಣ್ಣುವಂತಹ ಮಗ ಈ ರೀತಿ ಅಳ್ಳಾಕತ್ತಲ್ಲ ಅಂತ ತಿಳ್ಕೊಂಡು ಬಹಳ ಸಂಕಟವನ್ನ ಪಟ್ಟಿರುವಂತಹ ಸಿದ್ದಮ್ಮ ಕಂಡ ದವಾಖಾನಿಗೆ ಹೋದ್ಲು, ಆರಾಮಾಗಲಿಲ್ಲ. ಗೌಟಿ ಔಷಧವನ್ನ ತಂದು ಕಣ್ಣಾಗ ಹಾಕಿದ್ಲು, ಆರಾಮಾಗಲಿಲ್ಲ. ಏನೆಲ್ಲ ಮಾಡಿದ್ರು ಸಹಿತ ಆರಾಮಾಗಲಿಲ್ಲ. ಕೂಸು ದಪ್ಪಿದ್ದ ಪುಟ್ಟಯ್ಯ ಸಣ್ಣಗಾದ. ಎದರ ಜಡ್ಡಿಗೆ? ಕಣ್ಣು ಬ್ಯಾನಿ ಜಡ್ಡಿಗೆ. ಪಾಪ ತಾಯಿ ಆಗಿರುವಂಥವಳು ಬಹಳ ಸಂಕಟ ಮಾಡ್ತಾ 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 ಚೀಟೆ ಆಯಿತು, ಚಿಪ್ಪಾಟೆ ಆಯಿತು, ಯಂತ್ರ ಆಯಿತು, ಮಂತ್ರ ಆಯಿತು, ದೇವರಾಯಿತು, ದಿಂಡ್ರಾಯಿತು. ಯಾರಿಂದಲೂ ಕೂಡ ಕಣ್ಣು ಬ್ಯಾನಿ ಹೋಗಲಿಲ್ಲ ಪುಟ್ಟಯ್ಯನಿಗೆ. ಅವಾಗ ಏನ್ ಮಾಡಬೇಕು ಅಂತ ತಿಳ್ಕೊಂಡು ಸುಮ್ಮನೆ ನೀರಿಗೆ ಹೋಗ್ಬೇಕಾದ್ರೆ ಆ ನೀರು ತಗೊಂಡು ಬರ್ತಾ ಇರಬೇಕಾದ್ರೆ ಒಂದು ಮುದಿ, ಯಾಕೆ ಅಂದ್ಕೊಳ್ಳಿ ಇಲ್ರಿ ಮನ್ಯಾಗ ಅದ ಅದನ್ನ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಯಾಕೆ ಈ ಮಾತು ಹೇಳೋದು ಅಂತಂದ್ರೆ ಕಲಾವಿದರಲ್ಲಿ ಕಲಾ ಇರಬೇಕಾಗ್ತದೆ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ಬೇಕು ಈ ಸಮಾಜದೊಳಗೆ. ಸುಮ್ಮ ಒಂದು 2-3 ಪದ ಹಾಡಾಕ ಕಲ್ತು ವೇದಿಕೆಗೆ ಬಂದ್ರೆ ವೇದಿಕೆ ಗೆಲ್ಲಕ್ ಆಗುದಿಲ್ಲ. ಸುಮ್ಮ ಒಂದಿಷ್ಟು ಒಂದ ಟೇಕ ಹಿಡ್ಕೊತ ಕೂತ್ರು ಎಂದೂ ಕೂಡ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ. ಅಂತಹ ಉಭಯ ಕಲಾವಿದರು ಬಹಳ ಚಂದ ಹಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಹಿಂಗ ಪುಟ್ಟರಾಜರು ಕಣ್ಣು ಕಳ್ಕೊಂಡ ಮ್ಯಾಗ ಪಾಪ ತಂದೆಗೆ ಬಹಳ ಚಿಂತೆ ಆಯ್ತು. ನನ್ನ ಮಗ ಹಿಂಗಾಗಿ ಬಿಟ್ನಲ್ಲ, ಇರೋದು ಒಂದು ಮಗ, ಕಣ್ಣು ಹೋತಲ್ಲ ಅಂತ ತಿಳ್ಕೊಂಡು ಅನ್ನ ಬಿಟ್ಟ, ನೀರು ಬಿಟ್ಟ. ಮಗನಿಗೆ ಕಣ್ಣು ಹೋದ 1 ವರ್ಷದೊಳಗ ತಂದೆ ಸತ್ತು ಹೋದ. ಯಾರು? ರೇವಯ್ಯ ಸತ್ತು ಹೋದ. ಆದ್ರೆ ತಾಯಿ ಏನು ಸಂತೋಷದಿಂದ ಅದಾಳ. ಏನೋ ಒಂದು ತಪ್ಪಿನಿಂದ ಮಗನ ಕಣ್ಣು ಹೋದು ಅಂತ ತಿಳ್ಕೊಂಡು ಅಕಿನೂ ಸಾಯಕಿನೇ. ಇನ್ನು ಸತ್ತ ಅಂತಂದ್ರೆ ಇನ್ನು ನನ್ನ ಈ ಕುರುಡ ಮಗನ ಯಾರು ಸಾಕ್ತಾರ ಅಂತ ತಿಳ್ಕೊಂಡು ಆ ಕುರುಡ ಮಗನನ್ನ ಜೋಪಾನ ಮಾಡ್ಕೊಂತ ಬಂದ್ಲು. ಆದ್ರೆ ಈ ಪುಟ್ಟಯ್ಯನವರು ಎಷ್ಟು ಬುದ್ಧಿವಂತರಿದ್ರು ಅಂತಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂದಂಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಸಣ್ಣ ಇದ್ದಾಗ ನೀವು ಏನು ಕಲಿಸ್ತೀರಿ ಅದನ್ನ ಮಕ್ಕಳು ಕಲಿತಾವ. ಆದ್ರೂ ಈ ಕಣ್ಣಿಲ್ಲಾರದ ಮಕ್ಕಳು ಬಹಳ ಶಾರ್ಪ್ ಇರ್ತಾವ. ಅಂದ್ರೆ ಶಾರ್ಪ್ ಅಂತಂದ್ರೆ ನೆನಪಿನ ಶಕ್ತಿ ಬಹಳ ಚಲೋ ಇರ್ತಾವ.
ಈ ಕಣ್ಣಿದ್ದಿದ್ದಕ್ಕೆ ಇರುವುದಿಲ್ಲ. ಯಾಕೆ ಆ ಕಡೆ ನೋಡ್ಕೋತ ಅಡ್ಡಾಡಿ ಬಿಡ್ತವೆ. ಆದ್ರೆ ಕಣ್ಣಿಲ್ಲಾರ್ದವರು ಒಮ್ಮೆ ಏನಾದರೂ ಹೇಳಿದ್ದನ್ನು ನೀವು ಕೇಳಿದ್ರು ಅಂತಂದ್ರೆ ಅದು 10 ವರ್ಷ ಹೋದ್ರೂ ಸಹಿತ ಅದನ್ನ ನೆನಪಿನೊಳಗಿಟ್ಕೋತಾರೆ. ಯಾಕಂತಂದ್ರೆ ಹೊರಗಿನ ಪ್ರಪಂಚ ನೋಡ್ತಿರೋದಿಲ್ಲ, ಅವರು ಒಳಗನ ನೋಡ್ತಿರ್ತಾರೆ. ಹಿಂಗ ಪುಟ್ಟಯ್ಯ ಏನು 4-6 ವರ್ಷದವನಾದಾಗ ತಾಯಿ ಏನ್ ಮಾಡ್ತಿದ್ಲು ಅಂತಂದ್ರೆ, ಪಾಪ ಸಿದ್ದಮ್ಮ ಒಳ್ಳೊಳ್ಳೆ ವಚನಗಳನ್ನ ಹೇಳಿಕೊಡ್ತಿದ್ಲು. ಆ ವಚನವನ್ನ ಆ ಕೂಸು ಏನ್ ಮಾಡ್ತಿತ್ತು, ಮಗ ಏನ್ ಮಾಡ್ತಿತ್ತು ಅಂತಂದ್ರೆ ಅದನ್ನ ಹೇಳುತ್ತಿತ್ತು. ಏನಂತ? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲವೇ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಇಂಥ ವಚನಗಳನ್ನು ಹೇಳಿಕೊಡ್ತಾ ಇರಬೇಕಾದ್ರೆ ಪಾಪ ಆ ಪುಟ್ಟಯ್ಯ ಏನ್ ಮಾಡ್ತಿದ್ದ ಅಂತಂದ್ರೆ ವಚನವನ್ನ ಕೇಳ್ತಾ ಆ ಪುಟ್ಟಯ್ಯನವರು ಕೇಳ್ತಾ ಅದನ್ನು ರಾಗವಾಗಿ ಹಾಡೋದಕ್ಕೆ ಶುರು ಮಾಡಿದ್ರು. ಆ ರಾಗವಾಗಿ ಹಾಡೋದಕ್ಕೆ ಶುರು ಮಾಡಿದ್ರು. ಊರಾಗಿನ ಏನು ಯಾವ್ದಾದ್ರು ಗುಡಿ ಜಾತ್ರೆ ಬಂತು ಅಂತಂದ್ರೆ ಭಜನಾ ಮಾಡೋರು ಬರ್ತಿದ್ರು. ಆ ಭಜನಾದೊಳಗೆ ಹೋಗಿ ಮುಂದಿನ ಸಾಲಿನೊಳಗೆ ಮುಂದೆ ಕುಂದ್ರವ ಯಾರು ಅಂತಂದ್ರೆ ಪುಟ್ಟಯ್ಯ. ಯಾಕಂತಂದ್ರೆ ಸಂಗೀತ ಅಂತಂದ್ರೆ ಅಟ್ಟು ಹುಚ್ಚು. ಅವರು ಸ್ವಲ್ಪ ವಿಶ್ರಾಂತಿ ತಗೊಳ್ಳುವಾಗ ನಾನು ಒಂದಿಷ್ಟು ಹಾಡ್ತೀನ್ರಿ ಅಂತ ತಿಳ್ಕೊಂಡು ತಾಯಿ ಕಲಿಸಿದ ವಚನಗಳನ್ನ ಹಾಡ್ದ. ಎಷ್ಟು ಲಯಬದ್ಧವಾಗಿ ಹಾಡ್ತಿದ್ದ ಅಂತಂದ್ರೆ ಅವ ಹಾಡಕತ್ತ ಅಂತಂದ್ರೆ ಇನ್ನು ಕೇಳಬೇಕು ಅಂತ ಜನರು ಅಂತಿದ್ರು. ಹಿಂಗ ಅವ ಹಾಡ್ತಾ ಪುಟ್ಟಯ್ಯ ಇಲ್ಲಾರ್ದ ಜಾತ್ರೆನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟ ಪುಟ್ಟಯ್ಯ, ಬಾಲ್ಯದ ಪುಟ್ಟಯ್ಯ. ಅವಾಗ ಆ ಊರಾಗಿನವ್ರು ಅಂದ್ರಂತ, ನಿನಗ ಹಾಡಾಕ ಬರ್ತದಪ್ಪ, ಈಗ ಒಂದು ಪೆಟ್ಟಿಗೆ ಕೊಡಿಸ್ತೀವಿ, ಈಗ ಪೆಟ್ಟಿಗೆ ತಗೋ ಅಂತ ತಿಳ್ಕೊಂಡು ಪೆಟ್ಟಿಗೆ ಕೊಡಿಸಿದಗಳನ್ನೇ ಮನಿ ಒಳಗ ಕಣ್ಣಿಲ್ಲಾರದ ಮಗ ಆ ಪೆಟ್ಟಿಗೆ ಬಾರಿಸ್ಕೋಂತ ಹಾಡ್ತಾ ಇದ್ದ. ಆ ಪೆಟ್ಟಿಗೆ ಬಾರಿಸ್ಕೋಂತ ಹಾಡ್ತಾ ಇರಬೇಕಾದ್ರೆ ಆ ಸಿದ್ದಮ್ಮನ ತಮ್ಮನಾಗಿರುವಂತಹ ಚಂದ್ರಶೇಖರಯ್ಯನವರು ಅಂತ ಒಬ್ಬರಿದ್ರು. ಯಾರಿಗೆ? ಸಿದ್ದಮ್ಮನ ತಮ್ಮ ಚಂದ್ರಶೇಖರಯ್ಯನವರು ಅಂತಿದ್ರು. ಮತ್ತ ಆ ಸಿದ್ದಮ್ಮನವರು ಯಜಮಾನ್ರು ತೀರ್ಕೊಂಡ ಬಳಕ ಆ ಮನೆತನದ ಜವಾಬ್ದಾರಿ ಎಲ್ಲ ಅವರ ತಗೊಂಡ್ರು. ಸ್ವಲ್ಪ ಬರೋದು ಹೋಗೋದು ಮಾಡೋದು ಮಟ್ಟೋದು ಏನಿಲ್ಲ ಅಂತಂದ್ರೆ ತಂದು ಕೊಡೋದು ಮಾಡೋದು ಎಲ್ಲ ಚಂದ್ರಶೇಖರಯ್ಯನವರು ಮಾಡ್ತಿದ್ರು. ಆ ಚಂದ್ರಶೇಖರಯ್ಯನವರು ಒಮ್ಮೆ ಮನೆಗೆ ಬಂದಾಗ ಪುಟ್ಟಯ್ಯ ಪೆಟ್ಟಿಗೆ ಹಿಡ್ಕೊಂಡು ಹಿಂಗ ಬಾರಿಸ್ತಾ ಇದ್ದ. ಆ ಬಾರಿಸೋದು ನೋಡಿದ ತಕ್ಷಣ ಪುಟ್ಟಯ್ಯನವರ ವಿದ್ಯಾ ನೋಡಿ, ಕಂಠ ನೋಡಿ ಚಂದ್ರಶೇಖರಯ್ಯನವರಿಗೆ ಬಹಳ ಖುಷಿ ಆಯ್ತು. ಅವಾಗ ಚಂದ್ರಶೇಖರಯ್ಯನವರು ಅಂತಾರೆ, ಈ ಹುಡುಗ ಈಗ ಇಷ್ಟು ವಿದ್ಯಾವಂತದನ, ಈತನಿಗೆ ಸರಿಯಾದ ಪಾಠಶಾಲೆ ಸಿಕ್ತು ಅಂತಂದ್ರೆ ಈತ ದೊಡ್ಡ ಕಲಾವಿದನಾಗ್ತಾನ. ಆಗ ತಾಯಿಗೆ ಕರೆದು ಕೇಳ್ದ ಸಿದ್ದಮ್ಮಗ, ಏ ಅಮ್ಮ ತಂಗಿ, ಸಿದ್ದಮ್ಮ ತಂಗಿ, ಏ ತಂಗಿ ಬಾಯಿಲಿ, ಯಾಕೆಣ್ಣ ಅನ್ಲಕ್ಕೆ, ಅಲ್ಲ ಪುಟ್ಟ ಎಷ್ಟು ಚಂದ ಹಾಡ್ತಾನವ, ಎಷ್ಟು ಚಂದ ಪೆಟ್ಟಿಗೆ ಬಾರಿಸ್ತಾನ. ಈಗ ನೀವು ಹೂ ಅಂದಿ ಅಂತಂದ್ರೆ ಇಲ್ಲಿ ಗದಗ ಅನ್ನುವಂತಹದ್ದೊಂದು ನಗರ ಅದ, ಅಲ್ಲಿ ವೀರೇಶ್ವರ ಪುಣ್ಯಾಶ್ರಮ ಅಂತದ. ಅಲ್ಲಿ ಪಂಡಿತ ಪಂಚಾಕ್ಷರಿ ಗವಾಯಿಗಳು ಅಂದ ಮಕ್ಕಳನ್ನು ಇಟ್ಕೊಂಡು ಅವುಗಳಿಗೆ ಅನ್ನ ನೀರು ವಿದ್ಯಾ ಕೊಡಕತ್ತಾರ. ನೀವು ಹೂ ಅಂದಿ ಅಂತಂದ್ರೆ ಚಂದ್ರಶೇಖರಯ್ಯನವರು ತಂಗಿ ಕೇಳಕತ್ತಾರ. ನೀವು ಹೂ ಅಂದಿ ಅಂತಂದ್ರ ಪುಟ್ಟಯ್ಯನನ್ನ ಕರ್ಕೊಂಡು ಹೋಗಿ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬಿಡ್ತೀನಿ ಅಂತಂದಾಗ ತಾಯಿ ಪಾಪ ಕಣ್ಣೀರು ಹಾಕಕತ್ಲು. ಅಲ್ಲಪ್ಪ, ಈ ಮನಿ ಒಳಗ ನಾ ಒಗದು ಕೊಟ್ರನ್ನ ಅರಿವಿ ಹಾಕೋಬೇಕು, ನಾ ನೀರು ಹಾಕಿದ್ರನ್ನ ಜಳಕ ಮಾಡಬೇಕು, ನಾ ನೀಡಿ ಕೊಟ್ರನ್ನ ಉಣಬೇಕು. ಅಲ್ಲಿ ಹೋಗಿ ಕುರುಡು ಮಗನ ಇಟ್ರ ಅವ ಬಹಳ ಸಣ್ಣವದನ, ಅವನು ಬಿಟ್ಟು ನನಗೆ ಇರೋದಾಗುದಿಲ್ಲ. ಅದಕ್ಕೆ ಆ ಪ್ರಯತ್ನ ಮಾಡಬೇಡ ಅಂದಗಳನ್ನೇ ಚಂದ್ರಶೇಖರಯ್ಯನವರು ಅಂತಾರ, ಈ ರೀತಿ ನೀ ಪ್ರೇಮ ಮಾಡ್ಕೊಂತ ಕುತ್ತಿ ಅಂತಂದ್ರೆ ನೀರು ತಕ್ಕ ಚಂದ, ಮುಂದೆ ನೀ ಸತ್ತು ಹೋದ ಬಳಕ ಅವನ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದ. ಅದಕ್ಕೆ ಅವನಷ್ಟಕ್ಕೆ ಅವನನ್ನ ಬದುಕು ಹಂಗ ಮಾಡಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಈಗ ಪ್ರೇಮ ಮಾಡು, ಗದಗಂತೇನು ಅದೇನು ಬಹಳ ದೂರ ಇಲ್ಲ, ಇಲ್ಲೇ ಸಮೀಪದ. ನಿನಗೆ ಯಾವಾಗ ಮಗನ ನೆನಪಾಗ್ತದ ಅವಾಗ ಹೋಗಿ ನೀ ಮಗನ ನೋಡಿ ಬರಾಕತ್ತೆ ಅಂತ. ಈಗ ನಾನು ಹೋಗಿ ನೋಡಿ ಬರ್ತೀನಿ. ಹೂ ಅನ್ನು ಅಂದುಗಳನ್ನೇ 3 ದಿನ ಟೈಮ್ ತಗೊಂಡ್ಲಂತ ಹೂ ಅನ್ನ. ಯಾಕೆ? ಹಡದ ಕಳ್ಳ ಮಕ್ಕಳನ್ನ ಬಿಟ್ಟಿರಾಕಾಗೋದಿಲ್ಲ. 3 ದಿನದ ಮ್ಯಾಗ ಅವಾಗ ಅಂತಾಳ, ನನ್ನ ಮಗ ಉದ್ಧಾರ ಅಕ್ಕನ ಅಂತಂದ್ರೆ ಈಗ ನನಗ ಸ್ವಲ್ಪ ತೊಂದರೆ ಆದ್ರೆ ಚಿಂತಿಲ್ಲ, ಯಾವಾಗರ ಹೋಗಿ ಮಗನನ್ನ ನೋಡಿ ಬರಬೇಕು ಅಂತ ತಿಳ್ಕೊಂಡು ತಾಯಿ ಸಿದ್ದಮ್ಮ ಹೂ ಅಂತ ಒಪ್ಪಗೊಂಡ್ಲು. ಅವಾಗ ಪುಟ್ಟಯ್ಯನನ್ನ ಕರೆದು ಚಂದ್ರಶೇಖರಯ್ಯನವರು ಅಂತಾರ, ಹೇ ಪುಟ್ಟಯ್ಯ, ನಿನಗ ಸಂಗೀತ ವಿದ್ಯಾಲಯಕ್ಕೆ ಕರ್ಕೊಂಡು ಹೋಗ್ತೀವಿ, ನೀ ಬರ್ತೀಯೇನು ಅಂತಂದಾಗ ನನ್ನ ಮೊದಲು ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ರಿ, ನಾ ಕಲಿತೀನಿ ಅಂತಿದ್ದ ಯಾರು?
ಕಣ್ಣಿಲ್ಲಾರದ ಪುಟ್ಟಯ್ಯ 12 ವರ್ಷದ ಬಾಲಕ. ಯಾವಾಗ ತಾಯಿ ಒಪ್ಪಿಗೆ ಕೊಟ್ಲೋ ಆಗ ಪುಟ್ಟಯ್ಯನನ್ನ ಕರ್ಕೊಂಡು ಪುಟ್ಟಯ್ಯನ ಅರಿವಿ ಇಟ್ಟುಕೊಂಡು ಒಂದು ಟ್ರಂಕ್ ತಗೊಂಡು ಪುಟ್ಟಯ್ಯ ಹೋಗುವಾಗ ತಾಯಿ ಕಣ್ಣೀರು ಹಾಕ್ತಾಳ. ಹೋಗಿ ಬಾ ಪುಟ್ಟಯ್ಯ, ವಿದ್ಯಾವಂತನಾಗು, ಈಗ ನಿನಗೆ ಜೀವ ನೆನೆಸ್ತು ಅಂತಂದ್ರೆ ಟೆಲಿಗ್ರಾಮ್ ಹಾಕು, ನಾನಿನ್ನು ಬಂದು ನೋಡ್ತೀನಿ ಅಂತಂದಾಗ ಕಣ್ಣೀರ ಹಾಕ್ತಾನ ಮಗನನ್ನ ಕಳಿಸಿದ್ಲು. ಆ ಮಗನನ್ನ ಕರ್ಕೊಂಡು ಚಂದ್ರಶೇಖರಯ್ಯನವರು ಎಲ್ಲಿಗೆ ಬಂದರು ಅಂತಂದ್ರೆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬಂದು ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡಿಸ್ತಾರೆ. ಯಾರನ್ನ? ಪುಟ್ಟಯ್ಯನನ್ನ. ಪುಟ್ಟಯ್ಯನನ್ನ ನಮಸ್ಕಾರ ಮಾಡಿಸಿದ ತಕ್ಷಣ ಆಗ ಪಂಚಾಕ್ಷರಿ ಗವಾಯಿಗಳು ಹುಟ್ಟು ಕುರುಡ್ರು. ಅವಾಗ ಆ ಹುಡುಗನ ಕರೆದ ತಲೆ ಮ್ಯಾಗ ಕೈಯಾಡಿಸಿ ಆ ಪುಟ್ಟಯ್ಯನ ಹಿಂಗ ಬೆರಳುಗಳನ್ನ ಹಿಡಿದು ನೋಡ್ತಾರ. ಇದು ಅದ್ಭುತವಾದ ಕೈ, ಇದು ಸಾಮಾನ್ಯ ಅಲ್ಲ ಅಂತಾರ ಪಂಚಾಕ್ಷರಿ ಗವಾಯಿಗಳು. ಕೈ ನೋಡೇ ಹೇಳಿದ್ರು, ಈತ ಸಾಮಾನ್ಯ ಅಲ್ಲ, ಈತನ ಮುಂದೆ ಪೆಟ್ಟಿಗೆ ಬಾರಿಸುವಷ್ಟು ಶಕ್ತಿ ಯಾರಿಗೂ ಇರುವುದಿಲ್ಲ, ಅಷ್ಟು ವಿದ್ಯಾವಂತನಕ್ಕನ. ಈತನನ್ನ ಇಲ್ಲಿ ಬಿಡ್ರಿ ಅಂತ ತಿಳ್ಕೊಂಡು ತಮ್ಮ ಆಶ್ರಮದೊಳಗೆ ಇಟ್ಟುಕೊಂಡ್ರು. ಪುಟ್ಟಯ್ಯ ದಿನಕ್ಕೆ 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 ಗುರುಗಳು ಹೇಳಿಕೊಟ್ಟಂತ ಪಾಠವನ್ನ ಕಲಿತ. ಎಲ್ಲಾ ಮಕ್ಕಳು 4-5 ದಿನಕ್ಕೂ ಒಪ್ಪಿಸಿದ್ರೆ ಅವತ್ತಿಂದ ಅವತ್ತ ಒಪ್ಪಿಸಿದ. ಎಂತಿಂಥ ಕಠಿಣವಾದ ರಾಗಗಳನ್ನ ಬಹಳಷ್ಟು ಸರಳವಾಗಿ ಹೇಳಕ್ ಶುರು ಮಾಡಿದ. ಆ ಹಾಡುಗಳನ್ನ ಹಾಡುವುದು ನೋಡಿಬಿಟ್ರು ಮುಗಿದು ಹೊತ್ತು ಎಲ್ಲರ ಮನಸ್ಸನ್ನ ಗೆಲ್ತಾ ಇದ್ದ ಪುಟ್ಟಯ್ಯ. ಇನ್ನೇನು ಗೆಲ್ದ 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 ಕಲಿತ 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 ದೊಡ್ಡವನಾದ, ವಿದ್ಯಾವಂತನಾದ, ಬುದ್ಧಿವಂತನಾದ. 25-28 ವರ್ಷದ ಮಹಾ ದೊಡ್ಡ ಸಂಗೀತಗಾರನಾದ. ಯಾರು? ಪುಟ್ಟಯ್ಯ. ಪುಟ್ಟಯ್ಯ ಇನ್ನೇನು ಕಲಿದೆಲ್ಲ ಮುಗೀತು. ಅವಾಗ ತಾಯಿ ಅಂದ್ಲು 26-27 ವರ್ಷದ ಮಗ. ಆಗ ಪಂಚಾಕ್ಷರಿ ಗವಾಯಿಗಳ ಸ್ಥಿತಿ ಬಹಳ ಗಂಭೀರ ಆಯ್ತು. ಯಾಕಂದ್ರೆ ವಯಸ್ಸು ಹಾಕೋತ 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 ಮುದುಕಾಗಬೇಕಲ್ಲ. ಅವಾಗ ಅವರು ಒಂದು ಚಿಂತೆ, ಒಂದು ಕಡೆ ಸಾವು ಬರಾಕತ್ತದ ಅನ್ನುವುದಾದ್ರೆ ಈ ಆಶ್ರಮವನ್ನು ಮುನ್ನಡೆಸಿಕೊಂಡು ಹೋಗೋರು ಯಾರಪ್ಪ? ಈಗ ನೀವು ಸಾಯು ಹೊತ್ನ್ಯಾಗ ನಿಮ್ಮ ಮಕ್ಕಳ ಕೈಯಾಗ ಅದ್ರ ಜವಾಬ್ದಾರಿ ಕೊಟ್ಟೋಕ್ಕಿರಿ, ಅವ್ರು ಸಾಯು ಹೋಗ ಅವ್ರ ಮಕ್ಕಳ ಕೈಯಾಗ ಕೊಟ್ಟೋಕ್ಕಾರ. ಈ ಸನ್ಯಾಸಿಗಳು ನಾವು ಮರಿ ಮಾಡಿಟ್ರನ್ನ ಮರಿ ಬರ್ಬೇಕಲ್ಲ, ಹೌದಿಲ್ಲ? ಹಿಂಗ ಅವರು ಯಾರು? ಈ ಕುರುಡ ಮಕ್ಕಳನ್ನು ಸಾಕುವಂತವ್ರು ಶಕ್ತಿ ಯಾರಿಗದ ಅಂತಂದಾಗ ಅವರ ಮನಸ್ಸಿನೊಳಗೆ ಬಂದಂತವ್ರು ಬೇರೆ ಯಾರು ಅಲ್ಲ, ಪುಟ್ಟರಾಜರು. ಪುಟ್ಟರಾಜರು ಮನಸ್ಸಿನಾಗ ಬಂದ್ರೆ ಇವನ ಸಮರ್ಥ. ಈ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಇವನ ಸಮರ್ಥ. ಬಹಳ ಪರಿಸ್ಥಿತಿ ಗಂಭೀರ ಆಯ್ತು, ನೀರು ಹೋಗ್ಲಾರ್ದಂತ ಪರಿಸ್ಥಿತಿ ಬಂತು. ICU ಒಳಗೆ ಮಲಗಿಸಿದ್ರು ಯಾರನ್ನ? ಪಂಚಾಕ್ಷರಿ ಗವಾಯಿಗಳನ್ನ. ಅವಾಗ ಪುಟ್ಟಯ್ಯನನ್ನ ಕರೀರಿ ಅಂತಂದ್ರು. ಪುಟ್ಟಯ್ಯನನ್ನ ಕರೆದ್ರು. ಪುಟ್ಟಯ್ಯ ಮುಂದೆ ಬಂದ. ಪುಟ್ಟಯ್ಯನ ತಲೆ ಮ್ಯಾಗ ಕೈಯಾಡಿಸುವಂತಾರ, ಪುಟ್ಟಯ್ಯ ನೀ ಕಲೀದೆಲ್ಲ ಮುಗಿದು ಹೋತಲ್ಲೋ? ಹೌದಪ್ಪ, ಇನ್ನು ಅಪ್ಪಣೆ ಮಾಡ್ರಿ, ನಮ್ಮೂರಿಗೆ ನಾವು ಹೋಗ್ತೀನಿ ಅಂದ ಪುಟ್ಟಯ್ಯ. ಅಲ್ಲೋ, ನಿನ್ನನ್ನ ನಾನು ಹೋಗಾಕ ಕರೆಸಿಲ್ಲೋ ಇಲ್ಲಿ? ಯಪ್ಪ ಏನ್ ಹೇಳಕತ್ತೀರಿ? ನಂದೊಂದು ಕನಸದ ನನಸು ಮಾಡ್ತೀನೋ ಪುಟ್ಟಯ್ಯ. ಏನು? ನನ್ನ ನಂತರ ಈ ವೀರೇಶ್ವರ ಪುಣ್ಯಾಶ್ರಮವನ್ನ ನೀ ನಡೆಸಿಕೊಂಡು ಹೋಗಬೇಕು ಅಂತಂದಾಗ ಬೆಟ್ಟ ಆಯ್ತು. ಯಾಕ ಹಿಂಗ್ಯಾಕಾಗಿ ಕಣ್ಣೆಲ್ಲ ಒಳಗೆ ಹೋಗ್ಯಾವಲ್ಲ ಅಂದುಗಳನ್ನ ಏನ್ ಮಾಡುದವ? ನನ್ನ ಮಗಗ ಕಣ್ಣು ವ್ಯಾನಿ ಬಂದು ಈ ರೀತಿ ತೊಂದರೆ ಆಗ್ಯದ ಅಂತಂದುಗಳನ್ನೇ ಮುದುಕಿ ಸ್ವಲ್ಪ ಗೌಟಿ ಔಷಧವನ್ನು ಕೊಡ್ತಿತ್ತು. ಹೇಳದ ಅರ್ಥ ಆಗ್ತದ? ಆ ಮುದುಕಿ ಒಂದಿಷ್ಟು ಗೌಟಿ ಔಷಧ ಕೊಡ್ತಿತ್ತು. ಅಯ್ಯ 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 ಮೊದಲ ನನಗೆ ನೀ ಹೇಳಬೇಕಿಲ್ಲ ಅಂದ್ಲಕ್ಕಿ. ಏನ್ ಮಾಡುದವ? ಎಲ್ಲ ದವಾಖಾನೆ ಅದು, ಯಂತ್ರ ಅದು, ಮಂತ್ರ ಅದು, ಚೀಟಿ ಚಿಪಾಟಿ ಎಲ್ಲಾನು ಅದು, ಆದ್ರೆ ಕಣ್ಣು ಬ್ಯಾನಿ ಹೋಗೋಲ್ದು ಅಂದುಗಳೇನೆ. ಅವಾಗ ಆ ಮುದುಕಿ ಹೇಳ್ತಂತ, ನೋಡು, ನಾ ಹೇಳಿದ ಔಷಧವನ್ನ ನೀ ಯಾರು ಮುಂದೂ ಹೇಳಬಾರದು, ಅದನ್ನ ಹೋಗಿ ನೀವು ಉಪಯೋಗ ಮಾಡು, ಇನ್ನೊಮ್ಮೆ ನಿನ್ನ ಮಗನಿಗೆ ಕಣ್ಣು ಬ್ಯಾನಿನೇ ಬರುವುದಿಲ್ಲ ಅಂದುಗಳೇನೆ. ಯವ್ವಾ ಮೊದಲು ಅದನ್ನು ಹೇಳಿ ಪುಣ್ಯ ಕಟ್ಟುವು ಅಂತ ತಿಳ್ಕೊಂಡು ಪಾಪ ಮುದುಕಿಗೆ ಕೇಳಿದಾಗ ಆ ಮುದುಕಿ ಹೇಳ್ತಂತ, ಬಾಯ್ ನೋಡು, ನಿನ್ನ ಮಗಗೆ ಕಣ್ಣು ಬ್ಯಾನಿ ಹೋಗಬೇಕಾಗಿತ್ತು ಅಂತಂದ್ರೆ ದನಗಳು ಇರ್ತಾವಲ್ಲ, ದನಗಳ ಮೈ ಮ್ಯಾಗ ತೊನಸಿ ಅಂತ ಇರ್ತಾವ. ನೋಡ್ರಿ ಇಲ್ಲ? ನೋಡಿರ್ಲಿಕ್ಕಂದ್ರೆ ನೋಡಿ ಬರ್ರಿ ನಾಳೆ. ದನಗಳ ಮೈ ಮ್ಯಾಗ ತೊನಸಿ ಅಂತ ಇರ್ತಾವ. ಆ ತೊನಸಿ ಇತ್ತು ಅಂತಂದ್ರೆ ಯಾವ ದನಾನು ಸುಮ್ಮನಿಂದಿರುವುದಿಲ್ಲ, ಬಹಳ ಕಡಿತಿರ್ತದ. ಹಿಂಡು ಹೊತ್ನ್ಯಾಗ ಏನಾದ್ರೂ ತೊನಸಿ ಬಂದು ದನಗಳ ಮೈಯಾಗ ಹೊಕ್ಕೊಂಡು ಅಂತಂದ್ರೆ ಜಾಡಿಸಿ ಒದ್ದ ಬಿಡ್ತಾವ ದನ, ಹೌದಿಲ್ಲ? ಹಂಗ ಆ ತೊನಸಿ ಒಂದು 3-4 ಹಿಡ್ಕೊಂಡು ಬಾ, ಹಿಡ್ಕೊಂಡು ಬಂದು ಕಣ್ಣಿಗೆ ಹಿಂಗ ಮುಟ್ಟಿಸಿ ತೆಗಿ ಅಂತ ಅಕ್ಕಿ ಹೇಳಿದ್ಲಕ್ಕೆ. ನಾ ಹೇಳೋದು ಅರ್ಥ ಆಗ್ತದ?
ಕಣ್ಣಿಗೆ ಮುಟ್ಟಿಸಿ ತೆಗಿ ಅಂತ ಹೇಳಿದಗಳೇನೆ ಪಾಪ ಮುಗ್ಧ ಹೆಣ್ಮಗಳು ಸಿದ್ದಮ್ಮ ಆಕೆಯನ್ನು ಕಲ್ತಕ್ಕೆಲ್ಲ ಮೂಡು ಭಾವದ ಹೆಣ್ಮಗಳು ಯಾಕೆ ಗೊಲ್ಲಕ್ಕ ತಿಳ್ಕೊಂಡು ಇದನ್ನ ಮುಟ್ಟಿಸಿ ತೆಗೆದ್ರೆ ಆರಾಮಕ್ಕದ ಆರಾಮಕ್ಕದ ಹೋಗುವ ಅಂದುಗಳೇನೆ ಬಡ 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 ಬಂದು ಊರಾಗಿನ ದನ ಕಡಿಮೆ ಅವಾಗ ಈಗಿನಂಗದ ಕಂಡಬಿಟ್ಟು ಓಣಿ ತುಂಬಾ ಅವ ಇರ್ತಿದ್ದು ಹೋಗಿ ಒಂದಲ್ಲ ಎರಡಲ್ಲ ಒಂದು 8-10 ತೊನಿಸಿ ತಗೊಂಡ್ಬಂದು ಅವಕಿನ ರೊಕ್ಕ ರೂಪಾಯಿ ಅವಕಿನ ರೊಕ್ಕ ರೂಪಾಯಿ ಬಡ 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 ಹಿಂಗ್ ಹಿಡ್ಕೊಂಡು ಕಿಸಿಂದ ಹಿಂಗ್ ಕಡ್ಡಿ ಪಟ್ಟಣದಾಗ ಹಾಕೊಂಡು ಬಂದ್ಲು ರಾತ್ರಿ ಊಟ ಆದ ಮ್ಯಾಗ ಪಾಪ ಪುಟ್ಟಯ್ಯ ಅಳತಿತ್ತು ಚಿಟ್ಟ ಚಿಟ್ಟ ಚೀರಿ 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 ಅಳತಿತ್ತು ಆ ಸಿದ್ದಮ್ಮ ಏನ್ ಮಾಡಿದ್ಲು ಅಂತಂದ್ರೆ ಪಾಪ ಹೆಂಗ ಕೇಳಿದ್ಲು ಏನೋ ಗೊತ್ತಿಲ್ಲ ಕಣ್ಣಿಗೆ ಮುಟ್ಟಿಸಿ ತೆಗಿ ಅಂತ ಅಕ್ಕಿ ಹೇಳಿದ್ರ ಈಕಿ ಏನ್ ಮಾಡಿದ್ಲು ಅಂತಂದ್ರೆ ಈ ಕಡೆ ಕಣ್ಣಾಗ 1-2-3 ಈ ಕಡೆ ಕಣ್ಣಾಗ 1-2-3 ಹಿಂಗಿಟ್ಟು ಕಣ್ಣು ಮುಚ್ಚಿದ್ಲು ಪಾಪ ಮುಗ್ಧ ಭಕ್ತಿ ಪಾಪ ಬೇಕು ಅಂತ ಮಾಡಿದ ಹೆಣ್ಮಗಳಲ್ಲಕ್ಕಿ ಹಿಂಗ ಮುಚ್ಚಿದಗಳಿಂದ ಮತ್ತೆ ಮನಸ್ಸು ಏನ್ ಹೇಳ್ತೋ ಏನೋ ಲಘು ತೆಗೆದ್ರ ಲಘು ಆರಾಮಕ್ಕದೋ ಇಲ್ಲೋ ಸ್ವಲ್ಪ ಬಹಳ ತಿಟ್ರ ಆರಾಮ ಆಗ್ತದ ತಿಳ್ಕೊಂಡು ಪಾಪ ಕೂಸ ಅಳ್ಳಾಕತ್ತಿತ್ತು ಮೊದಲ ಅಳ್ತದ ಮ್ಯಾಗ ಅಳ್ತಿರ್ಬೇಕು ಬಿಡು ಅಂತ ತಿಳ್ಕೊಂಡು ಹಿಂಗ ಕೈ ಹಿಡಿದು ಆ ಕಣ್ಣು ತೆಗೆದ್ರೆ ಕಣ್ಣಾಗಿನ ತೊನಿಸಿ ಹಾರಿ ಹೋಗಿಗ್ಯಾವ ಅಂತ ತಿಳ್ಕೊಂಡು ಮತ್ತೆ ಕಣ್ಣಿಗೊಂದು ಅರಿವಿ ಕಟ್ಟಿದ್ಲಕ್ಕಿ ಅರಿವಿ ಕಟ್ಟಿದಗಳೇನೆ ಕಣ್ಣಾಗ ಹೋದ ತೊನಿಸಿ ಸುಮ್ಮ ಕುಂದಿರ್ತಾವ ನಾವು ಕಡ್ಯಾಕ್ ಚಾಲು ಮಾಡಿದಗಳೇನೆ ಪಾಪ ತಾಯಿ ಆಗಿರುವಂತವಳು ನನ್ನ ಮಗನ ಕಣ್ಣ ಬ್ಯಾನಿ ಹೋಗಲೆಂದು ಪಾಪ ಅಲ್ಲೇ ನಿದ್ದೆ ಹತ್ತಿ ಮಲ್ಕೊಂಡುಗಳೇನೆ ಹೇಳ್ತೀನ್ರಿ ಪುಟ್ಟಯ್ಯ ಆ ಕಣ್ಣು ಬ್ಯಾನಿಗೆ ಚೀರಿ ಚೀರಿ ಹತ್ತು ಪ್ರಜ್ಞಾ ತಪ್ಪಿ ಬಿದ್ದು ಬಿಡ್ತು ಕೂಸ ಪ್ರಜ್ಞಾ ತಪ್ಪಿ ಬಿತ್ತು ಕಣ್ಣಾಗನಿಂದ ರಕ್ತ ಹರಿದು ತಲೆಗುಂಬು ತೊಯ್ತು ತಾಯಿ ಪಾಪ ನಿದ್ದೆ ಹತ್ತಿ ಮಕ್ಕೊಂಡ್ಬಿಟ್ಟಾಳ ಪಾಪ ಬೆಳಕು ಹರಿತು ನೆಚ್ಚಿನ ಜಾವ ಎದ್ದು ನೋಡ್ತಾಳ ನನ್ನ ಮಗನ ಕಣ್ಣು ಬ್ಯಾನಿ ಹೋಗಿರಬೇಕು ನನ್ನ ಮಗ ಆನಂದದಿಂದ ಮಕ್ಕೊಂಡದ ಅಂತಂದ್ರ ಕಣ್ಣು ಬ್ಯಾನಿ ಹೋಗಿರಬೇಕು ಅಂತ ತಿಳ್ಕೊಂಡು ನೋಡ್ತಾಳ ತೆಲುಗುಂಬೆಲ್ಲ ತೊಯ್ದು ಬಿಟ್ಟದ ಯಪ್ಪಾ ಪುಟ್ಟಯ್ಯ ಏನಾತೋ ಎಲ್ಲಿಂದ ರಕ್ತ ಬತ್ತು ಅಂತ ತಿಳ್ಕೊಂಡು ಆ ಕಣ್ಣಿಗೆ ಕಟ್ಟಿದ ಅರಿವಿ ಬಿಚ್ಚಿ ಮ್ಯಾಗಿನ ರೆಪ್ಪಿ ತೆಗೆದ್ರ ಕಣ್ಣು ಗುಡ್ಡಿನೇ ತಿಂದ ಆಗಿ ಮಾಡಿಬಿಟ್ಟಿದ್ದು ಅಂತ ತೊಳಸಿ ಕಣ್ಣು ಗುಡ್ಡಿನೇ ತಿಂದ ಆಗಿ ಮಾಡಿಬಿಟ್ಟಿದ್ದು ಅಂತ ಪಾಪ ಕೂಸಿನ ಹಿಂಗ ತೆಕ್ಕಿ ಬಿಡ್ಕೊಂಡು ಅಳಾಕತ್ಲು ತಾಯಿ ಅಪ್ಪ ಅಜ್ಞಾನದಿಂದ ನಾನಾ ನಿನ್ನ ಕಣ್ಣು ಕಳೆದು ಬಿಟ್ನೆಲ್ಲೋ ಪುಟ್ಟಯ್ಯ ನಾನೋ ನಿನ್ನ ಕಣ್ಣು ಕಳೆದ್ನೆಲ್ಲೋ ಅಂತಂದುಗಳನ್ನೇ ಗಂಡನಾಗಿರುವಂತಹ ರೇವಯ್ಯನವರು ಬಂದು ಏನಾತು ಹಿಂಗಾತು ಅಂದುಗಳನ್ನೇ ಪಾಪ ಅವನು ಬೈದ ಅಲ್ಲ ಹುಚ್ಚಿ ತೊಣಸಿ ತಂದು ಮಗುವಿನ ಕಣ್ಣಾಗ ಬಿಟ್ರ ಆ ಕೂಸು ಬದುಕ್ತದ ಅನ್ನೋದು ಅಂತ ತಿಳ್ಕೊಂಡು ಬೈದ ಆಗಿ ಹೋಗಿಬಿಟ್ಟದು ಹಳ್ಳಿ ಬರ್ತದನ್ನು ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನಯ್ಯ ಹೋಗ್ಬಿಟ್ಟದು ಏನ್ ಮಾಡ್ಲಿ ಮಗ ಕುರುಡಾದ ಕಣ್ಣು ಕಾಣುವಂತಹ ಮಗ ನೋಡಿ ನಗುವಂತಹ ಮಗ ಕುರುಡನಾದನಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡ್ತಾ ದವಾಖಾನಿಗೆ ಹೋದ್ರು ಈಗಿನಷ್ಟು ವಿಜ್ಞಾನ ಡಾಕ್ಟರ್ ಅಷ್ಟು ಮುಂದುವರೆದಿದ್ದಿಲ್ಲ ಯಾರು ಹತ್ರ ಹೋದ್ರೂ ಸಹಿತ ಇವನಿಗೆ ಕಣ್ಣು ಬರಂಗಿಲ್ಲ ಅಂತ ತಿಳ್ಕೊಂಡು ಅಂದ್ರು ಅವಾಗ ಕುರುಡ ಮಗನನ್ನ ಮುಂದೆ ಇಟ್ಟುಕೊಂಡು ಜೀವನ ಮಾಡಕ್ ಶುರು ಮಾಡಿದ್ರೆ ರೇವಯ್ಯನವರು ಮಗನಿಗೆ ಹಿಂಗಾತಲ್ಲ ಅಂತ ತಿಳ್ಕೊಂಡು ಹಾಸಿಗೆ ಹಿಡಿದು ಸತ್ತು ಹೋಗಿಬಿಟ್ರು ಅದಕ್ಕೆ ಆ ಪುಟ್ಟಯ್ಯ ಹುಟ್ಟದಾಗ ಅಂಬಾಗಾಲಿಟ್ಟು ಆಡುವಾಗ ಎಷ್ಟೊಂದು ಚಂದ ಪದ ಹಾಡ್ತಿದ್ರು ಅಂತಂದ್ರೆ ಪುಟ್ಟ ಹೆಜ್ಜೆಯ ನಿಟ್ಟು ಬಂದ ಗುರು ರಾಜಪ್ರಭುವರ ಪುಟ್ಟಯ್ಯ ಅಂತಾನ ಇಲ್ರಪ್ಪ ನಾನು ಸನ್ಯಾಸಿ ಆಗಕ್ ಒಲ್ಲೆ ಯಾಕ ನಾ ಮದುವೆ ಹಾಕಿನಿ ಅಂದ್ರೆ ಪುಟ್ಟಯ್ಯನವರು ಅವಾಗ ಪಂಚಾಕ್ಷರಿ ಗವಾಯಿಗಳಂತಾರ ಯಾಕೋ ಪುಟ್ಟಯ್ಯ ಯಾಕೆ ಮದುವೆ ಹಾಕಿನಂತಿ ಯಪ್ಪ ಈ ಕುರುಡರಾದ ಮ್ಯಾಗ ಈ ಸಂಗೀತ ಹಾಡ್ಕೊಂತ ಈ ಕುರುಡ ಮಕ್ಕಳ ಜೊತೆ ಬದುಕೋದಕ್ಕಿಂತಲೂ ನನಗೂ ಆಸೆ ಕನಸುಗಳದಾವ ಇವತ್ತು ನನ್ನ ಕಲಿತು ವಿದ್ಯಾಕ್ಕೆ ಒಂದು ಕನ್ಯಾ ಸಿಗುತ್ತದೆ ಅನ್ನುವಂತ ಧೈರ್ಯ ನನ್ನೊಳಗದ ನಾನು ಮಕ್ಕಳನ್ನ ಪಡಿಬೇಕು ಅಂತ ಇಚ್ಛಾಗ್ಯದ ನಾ ಸನ್ಯಾಸಿ ಆಗೋದಿಲ್ಲ ಅಂತಂದಾಗ ಬಹಳ ಮನಸ್ಸಿಗೆ ನೋವಾಯ್ತಂತ ಪಂಚಾಕ್ಷರಿ ಗವಾಯಿಗಳವರಿಗೆ ಕಣ್ಣಾಗ ನೀರು ಬಂದು ಪಂಚಾಕ್ಷರಿ ಗವಾಯಿಗಳಿಗೆ ಹೇ ಪುಟ್ಟಯ್ಯ ನಿನ್ನ ಬಿಟ್ಟು ಈ ಆಶ್ರಮವನ್ನ ನೋಡಿಕೊಳ್ಳುವಂತ ಶಕ್ತಿ ಇನ್ನೊಬ್ಬರಿಗಿಲ್ಲೋ ಅಲ್ಲೋ ನೀ ಮದುವೆ ಆದ್ರೆ ಒಂದು 3-4 ಮಕ್ಕಳಿಗೆ ಮಾತ್ರ ತಂದೆ ಅಕ್ಕಿ ಹೌದಿಲ್ಲ ಮದುವೆ ಆದ ಅಂತಂದ್ರೆ ಒಂದು 3-4 ಮಕ್ಕಳಿಗೆ ತಂದೆ ಅಕ್ಕಿ ಈ ಆಶ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿ ಅಂತಂದ್ರ 16,000 ಮಕ್ಕಳಿಗೆ ತಂದೆ ಅಕ್ಕಿಯೋ ನೀನು ಸಮಾಜದ ತಂದೆ ಅಕ್ಕಿಯೋ ನೀ ಆಗು ಅಂದ್ರವ್ರು
ಇಲ್ಲಪ್ಪ ನಾ ಮದುವೆನೇ ಹಾಕಿನಿ ಅಂದ. ಯಾಕೆ ಹೋಗಲ್ದಕ್ಕ ವಿಚಾರ ಮಾಡುವ ಅಂದುಗಳೇನೆ ವಿಚಾರ ಮಾಡಬೇಕು ಅಂತ ತಿಳ್ಕೊಂಡು ಊರಿಗೆ ಹೋದ್ರು ಪುಟ್ಟಯ್ಯನವರು. ಯಾವಾಗ ಪುಟ್ಟಯ್ಯನವರು ಒಲ್ಲೆ ಅಂದ್ರು ಅವಾಗ ಪಂಚಾಕ್ಷರಿ ಗವಾಯಿಗಳವರ ಸ್ಥಿತಿ ಬಹಳ ಗಂಭೀರ ಆತು. ಯಾಕ ಅಂತಂದ್ರೆ ಚಿಂತೆ ಎನ್ನುವಂಥದ್ದು ಬಹಳ ಡೇಂಜರ್. ನನ್ನ ನಂತರ ಇದನ್ನ ಯಾರು ಉಳಿಸ್ಕೊಂಡು ಹೋಗ್ತಾರೆ? ಇಷ್ಟೆಲ್ಲ ಬೆಳೆಸಿ ಬಿಟ್ಟಿನಿ, ಇದನ್ನ ಯಾರು ಕಾಪಾಡ್ಕೊಂಡು ಹೋಗ್ತಾರೆ? ನೀವು ಅನ್ನೋದಿಲ್ಲ, 100 ಎಕರೆ ಹೊಲ ಮಾಡೀನಿ, ಮನಿ ಮ್ಯಾಗ ಮನಿ ಕಟ್ಟೀನಿ, ಕಿಲೋಗಟ್ಲೆ ಬಂಗಾರ ಮಾಡಿಟ್ಟಿನಿ, ನನ್ನ ನಂತರ ಇದನ್ನ ಯಾರು ಉಳಿಸ್ಕೊಂಡು ಹೋಗ್ತಾರೆ ಅಂತಿರ್ತೀರಿ. ಇಲ್ಲಿ ನೀವು ಅಂತಿರ್ತೀರಿ, ಅವ್ರು ನಿಮ್ಮ ಮಕ್ಕಳು ಹತ್ತಿರ್ತಾರ. ನಾವು ಹೋದ ಮ್ಯಾಗ ಹೆಂಗ ಮಾಡ್ತೀರಿ? ಅವ್ರ ಹತ್ತಿರ್ತಾರೆ. ನೀವು ಹೋದ್ರೆ ಮಾರಾಯ, ಮೊದಲು ನಾವೆಲ್ಲ ಮಾಡ್ತೀವಿ ಅಂತ ಅವ್ರ ಹತ್ತಿರ್ತಾರೆ. ಇದ್ದಾಗಂತೂ ನೀವು ಏನು ಕೊಟ್ಟಿರೋದಿಲ್ಲ ಅವಕ್ಕ. ಅವ್ರ ಹತ್ತಿರ್ತಾರೆ. ನಾವು ಹೋದ ಮ್ಯಾಗ ನೀವು ಹೆಂಗೋ ಅಲ್ಲೋ 100 ಎಕರೆ ಬಿತ್ತೋದು ಹೆಂಗ, ಬೆಳೆಯೋದು ಹೆಂಗ, ಎಲ್ಲ ಮಾರೋದು ಹೆಂಗ, ಮಟ್ಟೋದು ಹೆಂಗ, ನೀವು ಮೊದಲು ಹೋರಿ, ನೀವು ಮೊದಲು ನೀವೆಲ್ಲ ಹೋದ್ರಿ ಅಂದ್ರೆ ನಾವೆಲ್ಲ ಮಾರ್ಕೊಂಡು ತಿಂದೇ ಬಿಡ್ತೀವಿ ಅಂತಿರ್ತಾರ. ಹೌದಿಲ್ಲ? ಹಂಗ ಆ ಪಂಚಾಕ್ಷರಿ ಗವಾಯಿಗಳಿಗೆ ಬಹಳ ನೋವಾತು. ಇದ್ದಾವು ಒಬ್ಬನ ಅದಾವು, ಕಂಡಪಟ್ಟಿ ಅದಾವು ಆಶ್ರಮದಾಗ, ಅವು ಲೆಕ್ಕಕ್ಕಿಲ್ಲ. ಅವು ಸಾವಿರಾರು ವಿದ್ಯಾರ್ಥಿಗಳಿದಾರ. ಅದನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗೋ ಶಕ್ತಿ ಬೇಕಲ್ಲ. ಆ ಶಕ್ತಿ ಇದ್ದಿದ್ದು ಪುಟ್ಟಯ್ಯಗೊಬ್ಬಂಗ. ಆದ್ರೆ ಅವನ ಒಲ್ಲೆ ಅಂದ್ರೆ ಇನ್ನು ಮಾಡೋದು ಹೆಂಗ ಅಂತ ತಿಳ್ಕೊಂಡು 3 ದಿನದ ನಂತರ ಏನಾತು ಅಂತಂದ್ರೆ ವೈದ್ಯರು ಹೇಳ್ತಾರೆ, ಇನ್ನ ಇವರು ಬದುಕುವುದಿಲ್ಲ. ಅವರನ್ನ ಯಾರಾದರೂ ನೋಡ್ತಿದ್ರು ಅಂತಂದ್ರೆ ಕೊನೆ ಬಾರಿಗೆ ಕರೆದ ಕಿಶಿಂದ ಅವ್ರ ಬಾಯಿ ಒಳಗ ಒಂದಿಷ್ಟು ತುಳಸಿ ನೀರನ್ನ ಹಾಕಿಸ್ಬಿಡ್ರಿ, ಅವರು ಇನ್ನು ಹೋಗ್ತಾರ ಅಂತಂದುಗಳನ್ನೇ. ಅವಾಗ ಅಂದ್ರು ಯಾರನ್ನ ಕರೆಸುದು ಅನ್ನೋದ್ರಾಗನ ಕನ್ವರ್ಸಾಕತ್ರು ಪಂಚಾಕ್ಷರಿ ಗವಾಯಿಗಳು. ಏನಂತ? ಪುಟ್ಟಯ್ಯ ಪುಟ್ಟಯ್ಯ ಪುಟ್ಟಯ್ಯ. ನೋಡ್ರಿ ಹೆಂಗದ, ಪುಟ್ಟಯ್ಯ ಅಂತ ಕನ್ವರ್ಸಾಕತ್ರು. ಪುಟ್ಟಯ್ಯನನ್ನ ನೆನಸಾಕತ್ತಾರ. ಅದ್ಮ್ಯಾಗ ಪುಟ್ಟಯ್ಯನನ್ನ ಕರೆಸೋದು ಅಂತ ತಿಳ್ಕೊಂಡು ಬಡ 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 ಎಲ್ಲಿಗೆ ಹೋದ್ರು ಅಂತಂದ್ರೆ ಯಾವ ದೇವರ ಹೊಸಪೇಟೆ ಒಳಗೆ ಏನಿದ್ರಲ್ಲ ಪುಟ್ಟಯ್ಯನವರು ಅವರನ್ನ ಕರ್ಕೊಂಡು ಬಂದುಗಳನ್ನೇ ಪಂಚಾಕ್ಷರಿ ಗವಾಯಿಗಳ ಮುಂದೆ ಪುಟ್ಟಯ್ಯನವರು ನಿಂತರ. ಕಣ್ಣಾಗ ನೀರು ಬರಾಕ ಶುರುವಾದ ಪುಟ್ಟಯ್ಯನವರಿಗೆ. ನಮ್ಮಪ್ಪ ಪಂಚಾಕ್ಷರಿ ಗವಾಯಿ ಎಂತಹ ಕನಸಿಟ್ಟಾನ ನನ್ನ ಮ್ಯಾಗ. ಈ ಆಶ್ರಮವನ್ನು ನಡೆಸಿಕೊಂಡು ಹೋಗಬೇಕು ಅಂತ ಅವ ಕನಸು ಕಂಡ್ರೆ ನಾ ಮದುವೆ ಆಗಬೇಕು ಅಂತ ಅಂದು ನಾ ಸಣ್ಣವಾಗಿ ಬಿಟ್ನೆಲ್ಲ ಅಂತ ತಿಳ್ಕೊಂಡು ತಮಗ ತಾವ ತಿಳಿದ ಕಣ್ಣೀರು ಹಾಕಕತ್ತರು. ಪುಟ್ಟಯ್ಯ ಅಂತ ಅನ್ನುವಂತಹ ಬಾಯಿ. ಅವಾಗ ಪುಟ್ಟಯ್ಯನವರಂತಾರ, ಯಪ್ಪ ಈ ಪುಟ್ಟಯ್ಯ ಬಂದಾನ, ಕಣ್ಣು ತೆಗೆದು ನೋಡ್ರಿ ಅಂತಂದುಗಳೇನೆ ಕಣ್ಣು ತೆಗೆದು ನೋಡ್ತಾರ. ಪುಟ್ಟಯ್ಯನವರು ಮುಂದದಾರ. ಪುಟ್ಟಯ್ಯನವರಿಗೆ ಪಂಚಾಕ್ಷರಿ ಗವಾಯಿಗಳು ಕೇಳ್ತಾರ, ಹೇ ಪುಟ್ಟಯ್ಯ, ಏನು ವಿಚಾರ ಮಾಡಿದೆಯೋ? ನನ್ನ ನಂತರ ನನ್ನ ರುಂಭಾಲ ನಿನ್ನ ತಲೆ ಮ್ಯಾಗ ಇದರ ಉತ್ತರಾಧಿಕಾರಿ ಆಗ್ತೀಯೋ ಇಲ್ಲೋ ಅಂತಂದಾಗ ಆಗ ಪುಟ್ಟಯ್ಯನವರಿಗೆ 3 ದಿನ ವಿಚಾರ ಮಾಡಿ ಎಲ್ಲಾನು ಗೊತ್ತಾಗಿ ಹೋಗ್ಬಿಟ್ಟಿತ್ತು. ಒಳ್ಳೇದ್ಯಾವುದು, ಕೆಟ್ಟದ್ಯಾವುದು, ಲಗ್ನ ಆದ್ರೆ ಹೆಂಗ, ಸನ್ಯಾಸಿ ಆದ್ರೆ ಹೆಂಗ. ಅವಾಗ ಒಂದು ತೀರ್ಮಾನ ಮಾಡಿದ್ರು, ಗುರುವಿನ ಮನಸ್ಸನ್ನು ನಾನು ನೋಸಬಾರದು, ಗುರು ಹೇಳದಂಗ ನಾ ಕೇಳಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರಲ್ಲ. ಯಾವಾಗ ಪಂಚಾಕ್ಷರಿ ಗವಾಯಿಗಳಂತಾರ, ಪುಟ್ಟಯ್ಯ ಆ ಶಿವನ ಕರೆ ನನಗೆ ಬರಾಕತ್ತದೋ, ನಾ ಹೋಗಬೇಕಾಗ್ಯದೋ, ಏನು ಆಗುತ್ತೀಯೋ ಇಲ್ಲೋ ಅಂತಂದಾಗ ಮತ್ತೊಂದು ಮಾತಂತಾರ, ಅಕ್ಕಿನಿ ಅಂತಂದ್ರ ಸಂತೋಷದಿಂದ ಹೊಕ್ಕಿನಪ್ಪ. ನೋಡ್ರಿ ಹೆಂಗದ ಮಹಾತ್ಮರ ಮಾತ. ಅಕ್ಕಿನಿ ಅಂತಂದ್ರ ಸಂತೋಷದಿಂದ ಹೋಗ್ತೀನಿ, ಆಗುದಿಲ್ಲ ಅಂತಂದ್ರ ದುಃಖದಿಂದ ಹೋಗ್ತೀನಿ. ದುಃಖದಿಂದ ಕಳಿಸಿಕೊಡ್ತೀಯೋ ಇನ್ನು ಸಂತೋಷದಿಂದ ಕಳಿಸಿಕೊಡ್ತೀಯೋ ನಿನಗ ಬಿಟ್ಟಿದ್ದು ಅಂತಂದುಗಳನ್ನೇ ಪುಟ್ಟಯ್ಯ ಅಂತಾನ. ಅಪ್ಪ, ಸಾವಿರಾರು ಲಕ್ಷ ಅಂದು ಮಕ್ಕಳ ಸಾಕಿದ ತಂದೆ ನೀನು, ಗಾನಗಾರುಡುಗ ಕಲಾ ಸಾಮ್ರಾಟ ನೀನು. ಈಗ ನೀ ಹೇಳದಂಗ ನಾ ಕಳಿತೀನಿ, ನಿನ್ನನ್ನು ದುಃಖದಿಂದ ಕಳಿಸಿಕೊಡೋದಿಲ್ಲ, ಸಂತೋಷದಿಂದ ನಿನ್ನನ್ನ ಪರಮಾತ್ಮನನ್ನು ಕಳಿಸಿಕೊಡ್ತೀನಿ ಅಂತ ತಿಳ್ಕೊಂಡು ಇನ್ನು ಮುಂದೆ ಈ ಅಧಿಕಾರವನ್ನು ನಾನು ವಹಿಸ್ಕೋತೀನಿ ಅಂತಂದಾಗ ಪುಟ್ಟಯ್ಯನ ತಲೆ ಮ್ಯಾಗ ಹಿಂಗ ಹಸ್ತ ಇಡ್ತಾರ. ಬಹಳ ಸಂತೋಷ ಆತೋ ಪುಟ್ಟಯ್ಯ. ಈಗ ಬಾ, ಈಗ ನನ್ನ ರುಂಭಾಲ ನಿನ್ನ ತಲೆ ಮ್ಯಾಗ ಅಂತ ತಿಳ್ಕೊಂಡು ತಮ್ಮ ರುಂಭಾಲ ತೆಗೆದು ಪುಟ್ಟಯ್ಯನ ತಲೆ ಮ್ಯಾಗ ಇಟ್ಟು ಕಣ್ಣು ಮುಚ್ಚಿ ಶಿವನ ಪಾದವನ್ನು ಸೇರುತ್ತಾರೆ. ಆಗಿನಿಂದ ಈಗಿನ ತನಕನೂ ಪುಟ್ಟಯ್ಯ ಅಜ್ಜ ಗುರುಗಳು ಹಾಕಿಕೊಟ್ಟ ಮಾರ್ಗದೊಳಗನ ಬಂದರು. ಬಹಳ ದೊಡ್ಡ ಸಂಗೀತಗಾರರಾದರು. ಅವರು ಒಂದಲ್ಲ ಎರಡಲ್ಲ ಅನೇಕ ಪುರಾಣಗಳನ್ನು ಬರೆದರು. ವರದಾನಿ ಗುಡ್ಡಾಪುರದ ದಾನಮ್ಮ ತಾಯಿ ಪುರಾಣ ಬರೆದವರು ಯಾರು? ಗದಗಿನ ಪುಟ್ಟರಾಜರೇ. ಶಿವಯೋಗಿ ಸಿದ್ದರಾಮನ ಪುರಾಣ ಬರೆದವರು ಯಾರು? ಗದಗಿನ ಪುಟ್ಟರಾಜರೇ. ಯಾವ
ಕಲಬುರಗಿಯ ಶರಣಬಸಪ್ಪನ ಪುರಾಣ ಬರೆದವರು ಯಾರು? ಗದುಗಿನ ಪುಟ್ಟ ರಾಜರೇ. ಈಗೇನ್ ನೀವು ಹಚ್ಚಿರಲ್ಲ ಅಜಾತ ನವಲಗುಂದ ನಾಗಲಿಂಗ ಶಿವಯೋಗಿಯ ಪುರಾಣ ಬರೆದವರು ಯಾರು ಅಂತಂದ್ರ ಅದು ಗದುಗಿನ ಪಂಡಿತ ಪುಟ್ಟ ರಾಜರು ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು.